ನನಗೆ ಬೇಜಾರಾಗಿದೆ ಏನಂದರೆ ನಮ್ಮಲ್ಲೇ ಹಿಂಗೆ ಮಾತಾಡ್ಕೊಂಡಾಗ ನೋಡ್ತಾ ಇರ್ತಾರೆ ಅಧಿಕಾರಿಗಳು, ಯಾಕೆ ಇದರಲ್ಲಿ ಇರಬೇಕಪ್ಪ, ನಾವು ಹಿಂಗೆ ಮಾತಾಡೋದು ಸರಿ ಇಲ್ಲ ಅಂದ್ಬಿಟ್ಟು ನಾವು ಹೊಟ್ಬಿಡ್ತೀನಪ್ಪ ಅಂತ ಎದ್ದು ನಿಂತ್ಕೊಂಡೆ. ಅರಣ್ಯಾಧಿಕಾರಿಗಳಿಗೆ ಅವತ್ತು ಜೆಡಿಎಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಮಾತಾಡೋದಕ್ಕೆ, ಬಿಟ್ಟಿದ್ರೆ ಅವರು ಕ್ಲಾರಿಟಿ ಕೊಡ್ತಾರೆ ಚರ್ಚೆ ಆಗಿದೆ. ಈಗ ನಾನು ಸ್ವಲ್ಪ ಲೇಟಾಗಿ ಬಂದೆ, ತಮಗೆಲ್ಲ ಗೊತ್ತಿರೋ ಡಿಸಾ ಮೀಟಿಂಗ್ ನಾನು ಬಂದಿದ್ದೆ, ಲೇಟ್ ಬಂದೆ. ನಾನು ಬಂದು 20 ನಿಮಿಷ ನೋಡಿದೆ, ನೀವೆಲ್ಲ ನೋಡಿರ್ತೀನಿ. ನಾನು ಬರೋಕ್ಕೆ ಮೊದಲಿನಿಂದ ಸುಮಾರು 1 ಅವರಿಂದ ಅದೇ ಡಿಸ್ಕಸ್ ಆಗ್ತಾಯಿತ್ತು ಅಂತ ಮಾಹಿತಿ ಇತ್ತು ನನಗೆ. ಆಮೇಲೆ ನಾನಲ್ಲಿ ಹೇಳಿದ್ದೇನಂತಂದರೆ, ನಾನು ಯಾರ ಮೇಲೆ ವಿರೋಧ ಮಾಡಿದ್ದಲ್ಲ, ಇಲ್ಲ ಸಮೃದ್ಧಿಯಿಂದ ಮಂಜೂರು ವಿರುದ್ಧ ಮಾತಾಡಿದ್ವಲ್ಲ, ಇಲ್ಲ ಬಂಗಾರಪೇಟೆ MLA ಅವ್ರ ವಿರುದ್ಧ ಮಾತಾಡಿದ್ದಲ್ಲ, ಗೋವಿಂದರಾಜ್ MLC ಅವ್ರ ವಿರುದ್ಧ ಮಾತಾಡಿದ್ದಲ್ಲ. ನಾನು ಹೇಳಿದ್ದು ಒಂದೇನೆಂದರೆ, ನೋಡಿರಿ, ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ನಿಯಮಗಳು ಒಂದು ರೀತಿಯಲ್ಲಿ ಹೇಳ್ತಾ ಇದೆ, ರಾಜ್ಯ ಸರ್ಕಾರದ ಒಂದು ನಿಯಮಗಳು ಒಂಥರ ಹೇಳ್ತಾ ಇದೆ, ಆ ಜೊತೆಗೆ ಸುಪ್ರೀಂ ಕೋರ್ಟ್ ಒಂಥರ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಇದೆ. ಇದು ಸರಿ ಮಾಡಬೇಕಾದ್ರೆ ನಾವು ಮಾಡಲಿಲ್ಲ ಅಂತಂದರೆ, ನಾವು ಜಿಲ್ಲಾ ಪಂಚಾಯತ್ ಡಿಸಾ ಮೀಟಿಂಗಲ್ಲಿ, KDP ಮೀಟಿಂಗಲ್ಲಿ ಚರ್ಚೆಗಳು ಮಾಡೋದ್ರಿಂದ ಉಪಯೋಗ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ, ನಮ್ಮ ಅಧಿಕಾರಿಗಳು ಪಾಪ, ನಾವು ಜನಪ್ರತಿನಿಧಿಗಳ ಮಾತು ಕೇಳ್ತಾರೋ, ನಿಯಮಗಳನ್ನು ಪಾಲನೆ ಮಾಡಬೇಕಾ, ಇಲ್ಲ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾ, ಇದನ್ನು ನಾನು ಹೇಳಿದೆ ಅಷ್ಟೇ. ಅದನ್ನು ನಮ್ಮವರು ಕೂಡ ಕೆಲವರು ಅರ್ಥ ಮಾಡ್ಕೊಳ್ಳಲಿಲ್ಲ. ಆಮೇಲೆ ನನಗೆ ಸಮಾಧಾನ ಆಗಿದೆ, DC ಅವರು ಅರ್ಥ ಮಾಡಿಕೊಂಡ್ರು, ಇಲ್ಲ ಸರ್ ಇದು ಕರೆಕ್ಟ್ ಇದೆ, ನಾವು ಒಂದು ರೆಸಲ್ಯೂಷನ್ ಮಾಡೋಣ, ಅದ್ರ ಜೊತೆಗೆ ಒಂದು ಕೆಲವು ದಿವಸ ನಾವು ಯಾವುದೇ ರೈತರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ಡೈರೆಕ್ಷನ್ ಕೊಡೋಣ ಅಂತ ಆಯಿತು. ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ, ಏನು ರೈತರಿಗೆ, ತುಂಬ ಜನಕ್ಕೆ ರೈತರಿಗೆ ತೊಂದರೆ ಆಗ್ತದೆ ಅರಣ್ಯ ಇಲಾಖೆಯಿಂದ. ಅದಕ್ಕೆ ಏನು ಮಾಡೋದು ನಾವು, ನಮ್ಮ ಅಧಿಕಾರಿಗಳ ಮೇಲೆ ಮಾತಾಡೋದಕ್ಕಿಂತಲೂ ಕೆಲವು ನಿಯಮಗಳಿದೆಯಲ್ಲ, ಅದನ್ನು ಬದಲಾವಣೆ ಮಾಡೋದಕ್ಕೆ ನಾವು ಜನಪ್ರತಿನಿಧಿಗಳು ಸರ್ಕಾರಗಳ ಮುಂದೆ, ಕೋರ್ಟ್ ಮುಂದೆ ಹೋಗಲಿಲ್ಲ ಅಂದರೆ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದನ್ನ ನಾನು ಪ್ರಸ್ತಾಪ ಮಾಡಿದೆ. ಸಾರಿ, ಇಲ್ಲ, ನಾವು ಮಂಜೂರು ಇರ್ಬೋದು, ನಾವು ಶಾಸಕರುಗಳು, ನಮ್ಮದೇನು ವೈಯಕ್ತಿಕವಾಗಿ ಏನೂ ಇರಲಿಲ್ಲ. ನಾವು ಅಧಿಕಾರಿಗಳ ಮುಂದೆ ಬಾಯ್ಗೆ ಬಂದಾಗೆಲ್ಲ ಮಾತಾಡಿದರೆ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ. ನಾನು ಒಳ್ಳೆ ವಿಷಯನೇ ಹೇಳಿದೆ, ನಾವು ಇದು ಸರಿ ಮಾಡೋದಕ್ಕೆ ಏನು ಮಾಡೋಣ ಹೇಳಿ ಅಂತೇಳಿ ನಾನು ಮಾತಾಡಿದೆ, ಅಷ್ಟು ಬಿಟ್ಟರೆ. ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ತಡವಾಗಿ ಬಂದೆಲ್ಲ, ನಾನು ವಿಷಯ ಪ್ರಸ್ತಾಪ ಮಾಡಿದ್ದೆ. ಯಾವುದೇ DF ಅಲ್ಲ, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಆಗಿರ್ಬೋದು, ನಾವು ಅಧಿಕಾರಿಗಳ ಮೇಲೆ ಮಾತಾಡುವಾಗ ನಾವೇ ರೂಪಿಸಂಥ ನಿಯಮಗಳಿದೆಯಲ್ಲ, ಅದನ್ನು ನೋಡ್ಕೊಂಡು ಮಾತಾಡಬೇಕು, ಸರಿ ಮಾಡ್ಕೊಬೇಕು ಅಂತ ನಾನು ಹೇಳಿದೆ ಅಷ್ಟೇ. ಸಚಿವರು KDP ಮೀಟಿಂಗ್ ಅಲ್ಲಿ ಈ ಬಗ್ಗೆ ಚರ್ಚೆ ಆಗಲಿಲ್ಲ, ದಿಶಾ ಮೀಟಿಂಗ್ ಅಲ್ಲೇ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಅಂತ ಹೇಳಿ. ಇಲ್ಲ, ಆ ಥರ ನಾವು ಇದು ಮಾಡೋದು ಬೇಡ. KDPನಲ್ಲಿ ಅವತ್ತು ಚರ್ಚೆಗೆ ಬರ್ತಿದ್ದು, ಡಿಸಾ ಮೀಟಿಂಗಲ್ಲಿ ಬರಬಾರ್ದು ಅಂತಲ್ಲ, ಬಂದಿದೆ ಅಷ್ಟೇ. ಬಂದಿದ್ದು ಒಳ್ಳೆಯದು, ಯಾಕಂದರೆ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇರೋದು ಅರಣ್ಯ ಇಲಾಖೆಯಿಂದ. ಓಕೆ, ಅದು ಚರ್ಚೆ ಆಗುತ್ತ ಸಂದರ್ಭದಲ್ಲಿ ಒಳ್ಳೆ ರೀತಿ ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ನನಗೆ ಬೇಜಾರಾಗಿದೆ ಏನಂದರೆ, ನಮ್ಮಲ್ಲೇ ಹಿಂಗೆ ಮಾತಾಡ್ಕೊಂಡಾಗ ನೋಡ್ತಾ ಇರ್ತಾರೆ ಅಧಿಕಾರಿಗಳು, ಯಾಕೆ ಇದರಲ್ಲಿ ಇರಬೇಕಪ್ಪ, ನಾವು ಹಿಂಗೆ ಮಾತಾಡೋದು ಸರಿ ಇಲ್ಲ ಅಂದ್ಬಿಟ್ಟು ನಾವು ಹೊಟ್ಬಿಡ್ತೀನಪ್ಪ ಅಂತ ಎದ್ದು ನಿಂತ್ಕೊಂಡೆ ಅಲ್ವಾ.